ಇನ್ನು ನೆರೆಯ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ರಾಜಕೀಯ ಅಸ್ಥಿರತೆ ಏನೇನಾಗಿದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಹಾಗಾಗಿ ಭಾರತದ ಗಡಿಯಲ್ಲಿ ಜಮಾಯಿಸಿದ್ದಾರೆ ಬಾಂಗ್ಲಾದ ಹಿಂದೂಗಳು. ಭಾರತದ ಗಡಿಯಲ್ಲಿ ಜಮಾಯಿಸಿದ್ದಾರೆ ಬಾಂಗ್ಲಾ ಹಿಂದೂಗಳು. ಭಾರತದೊಳಗೆ ಪ್ರವೇಶ ನೀಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಪಶ್ಚಿಮ ಬಂಗಾಳದ ಜಲ್ಪೈಗುರಿಯಲ್ಲಿ ಭಾರತ ಬಾಂಗ್ಲಾದೇಶ ಗಡಿಯನ್ನು ಈಗಾಗಲೇ ಹಿಂದೂಗಳು ತಲುಪಿದ್ದಾರೆ. 1000ಕ್ಕೂ ಹೆಚ್ಚು ಹಿಂದೂಗಳು ಗಡಿಯಲ್ಲಿ ಪ್ರವೇಶಕ್ಕೋಸ್ಕರ ಮನವಿ ಮಾಡ್ಕೋತಾ ಇದ್ದಾರೆ. ಕಳೆದ 3 ದಿನಗಳಿಂದ ನಿರಂತರವಾಗಿ ಇವ್ರ ಮೇಲೆ ದಾಳಿ ಆಗ್ತಾ ಇದೆ, ಹಿಂದೂಗಳ ಮೇಲೆ, ಹಿಂದೂ ದೇವಸ್ಥಾನದ ಮೇಲೆ. ಹಾಗಾಗಿ ದೇಶ ತೊರೆಯೋದಕ್ಕೆ ಬಾಂಗ್ಲಾ ಹಿಂದೂಗಳು ನಿರ್ಧಾರ ಮಾಡಿದ್ದಾರೆ. ಐ ಥಿಂಕ್ ಇವರಿಗೆ CAA ಅಪ್ಲೈ ಆಗುತ್ತಾ ಅಂತ, ಆ ಥರ ಏನಾದರೂ ಅಪ್ಲೈ ಆಗೋದಾದರೆ ಇವ್ರನ್ನ ಒಳಗೆ ಕರೆದು ಭಾರತೀಯ ಪೌರತ್ವವನ್ನು ಕೊಡಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಕೂಡ ಈಗ ಚಿಂತನೆಯನ್ನು ನಡೆಸಿದೆ. ಸೆಷನಲ್ಲಿ ಕೂಡ, ಅಂದರೆ ಸಂಸತ್ನಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಮೊನ್ನೆ ತಾನೇ ಸರ್ವಪಕ್ಷ ಸಭೆಯನ್ನು ಪ್ರಧಾನಿ ಮೋದಿ ಅವರು ಕರೆದಿದ್ದಾರೆ. ಅಲ್ಲಿರ್ತಕ್ಕಂಥ ಹಿಂದೂಗಳ ರಕ್ಷಣೆಗೆ ನಾವು ಬದ್ಧ ಅಂತ ಹೇಳಿದ್ದಾರೆ. ಹಾಗಾಗಿ ಯಾವ ರೀತಿ ರಾಜತಾಂತ್ರಿಕ ಮಾರ್ಗಗಳನ್ನು ಅನುಸರಿಸಿ ಇವರಿಗೆ ರಕ್ಷಣೆಯನ್ನು ಭಾರತ ಕೊಡುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು.